ರೌಡಿ ಕ್ರಿಮಿನಲ್ ಜೈಲು, ಕುಚುಕುಗಳ ಓಪನ್ ವಾರ್, ಬೆಳೆದಿದ್ಯಾರು ಅಣ್ತಮ್ಮ ಫೈಟ್, ಸತೀಶ್ಗೆ ರಾಮುಲು ಪರ್ಯಾಯವೇ ರೆಡ್ಡಿ ಬಾಂಬ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ದೋಸ್ತಿಗಳ ದುಶ್ಮನಿ. ಇವರು ದೋಸ್ತಿಗಳಾಗಿ ಒಬ್ಬರ ನೆರಳಿನಂತೆ ಮತ್ತೊಬ್ಬರು ಓಡಾಡ್ತಾ ಇದ್ದಂಥದನ್ನ ಇಡೀ ಕರ್ನಾಟಕದ ಜನ ನೋಡಿದ್ದಾರೆ. ವಿಶೇಷವಾಗಿ ಬಳ್ಳಾರಿಯ ಜನ ಇವರ ಬೆಳವಣಿಗೆಯ ನಾನಾ ಹಂತಗಳನ್ನು, ನಾನಾ ಸ್ವರೂಪಗಳನ್ನು ಕೂಡ ನೋಡ್ಕೊಂಡು ಬಂದಂಥವ್ರು. ಹೇಗೆ ಯಾವ ಸ್ವರೂಪದಲ್ಲಿ ಒಂದು ತಮ್ಮದೇ ಆದಂತಹ ರಾಜಕೀಯ ಸಾಮ್ರಾಜ್ಯವನ್ನ ಮತ್ತು ಗಣಿದಣಿಗಳ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ರು ಮತ್ತು ಆ ಸಾಮ್ರಾಜ್ಯದ ಸಾಮ್ರಾಟ ಯಾರಾಗಿದ್ರು, ಅದರ ಸೇನಾಪತಿ ಯಾರಾಗಿದ್ರು, ಯಾವ ಸ್ವರೂಪದಲ್ಲಿದ್ರು, ಇವೆಲ್ಲವೂ ಕೂಡ ಬಳ್ಳಾರಿಯ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕದ ಜನರಿಗೂ ಕೂಡ ಗೊತ್ತಿರೋ ವಿಚಾರಣೆ ಇದು. ಆದರೆ ಈಗ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಡುವೆ ಓಪನ್ ವಾರ್ ಶುರುವಾಗಿದೆ. ಇದು ನೇರವಾದಂತಹ ಯುದ್ಧ. ಓಪನ್ ಆಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಶ್ರೀರಾಮುಲು ಹಂಗಿದ್ರಂತೆ, ಶ್ರೀರಾಮುಲು ಹಿಂಗಿದ್ರಂತೆ ಅಂತ ಹೇಳ್ಕೊಂಡು ಈ ಹಿಂದೆ ಕಾಂಗ್ರೆಸ್ನವರು ಅಲ್ಲೊಮ್ಮೆ ಇಲ್ಲೊಮ್ಮೆ ಆರೋಪಗಳನ್ನು ಮಾಡಿದ್ದು ಇತ್ತು. ಆದರೆ ಈಗ ಶ್ರೀರಾಮುಲು ಹೇಗಿದ್ರು ಅನ್ನೋದನ್ನ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಬಾಯಿಂದಲೇ ಬರ್ತಾ ಇದೆ. ಸಂಡೂರು ಸೋಲಿನಿಂದಾಗಿ ನಾನಾ ಫೈಟ್ ಶುರುವಾಗಿದೆ, ಬೀದಿಗೆ ಬಿದ್ದಿದೆ. ಬಳ್ಳಾರಿ ಗಣಿದಣಿಗಳ ನಡುವಿನ ವೈಮನಸ್ಸು, ಇಬ್ಬರ ನಡುವಿನ ವೈಮನಸ್ಸು ಈಗ ಬೀದಿಗೆ ಬಿದ್ದಿದೆ. ಬಳ್ಳಾರಿ ಗಣಿದಣಿಗಳು ಯಾವ ಸ್ವರೂಪದಲ್ಲಿ ಗಣಿದಣಿಗಳಾಗೋದಕ್ಕಿಂತ ಮುಂಚಿತವಾಗಿ ಇದ್ರು ಅನ್ನುವಂಥದ್ದು ಜಗಜ್ಜಾಹೀರಾಗ್ತಾ ಇದೆ. ಒಂದೊಂದು ಮಾತುಗಳನ್ನು ಕೇಳ್ತಾ ಹೋದಾಗಲೂ ಕೂಡ ಹೇಗೆಲ್ಲ ಇವರ ನಡುವೆ ಸವಾಲುಗಳಿದಾವೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ದೋಸ್ತಿಗಳ ನಡುವಿನ ದುಶ್ಮನಿ ಓಪನ್ ಆಗೋದಕ್ಕೆ ಕಾರಣ ಸಂಡೂರಿನ ಸೋಲು. ಆದರೆ ಸಂಡೂರಿನ ಸೋಲು ನಿರೀಕ್ಷಿತವೇ ಇತ್ತು. ಸಂಡೂರಿನಲ್ಲಿ ಸೋಲಾಗಬಹುದು ಅನ್ನುವಂಥದ್ದು ಬಿಜೆಪಿಯವರಿಗೂ ಕೂಡ ಬಹುತೇಕ ಗೊತ್ತಿದ್ದಂತಹ ಸಂಗತಿನೇ ಆಗಿತ್ತು. ಯಾಕಂದರೆ ಇಡೀ ಬಳ್ಳಾರಿಯನ್ನ ಗೆದ್ದಾಗಲೂ ಕೂಡ, ಇಡೀ ಬಳ್ಳಾರಿ ಜಿಲ್ಲೆಯನ್ನು ಗೆದ್ದಾಗಲೂ ಕೂಡ ಸಂಡೂರಿನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಿಜೆಪಿಗೆ. ಆದರೆ ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ಸಂಡೂರಿನಲ್ಲಿ ಸೋತಾಕ್ಷಣ ಅದನ್ನು ಶ್ರೀರಾಮುಲು ತಲೆಗೆ ಕಟ್ಟುವಂತಹ ಪ್ರಯತ್ನ ಬಹುತೇಕ ಎಲೆಕ್ಷನ್ಗೆ ಮುಂಚಿತವಾಗಿ ನಡೆದಂತೆ ಭಾಸವಾಗ್ತಾ ಇತ್ತು. ಅದಕ್ಕೆ ಕಾರಣಗಳು ಹಲವಾರು ಇದ್ವು. ಆದರೆ ಸಂಡೂರಿನಲ್ಲಿ ಸೋಲಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ್ ರೆಡ್ಡಿ ಅವರ ನಾಯಕತ್ವ, ಅವರೇ ಅಲ್ಲೇ ಮನೆ ಮಾಡಿದ್ರು, ಅಲ್ಲೇ ಗೃಹ ಪ್ರವೇಶ ಮಾಡಿದ್ರು, ಅಲ್ಲೇ ಇರ್ತಾರೆ, ಅವರದೇ ನೇತೃತ್ವ ಇವೆಲ್ಲವೂ ಕೂಡ ಇತ್ತು. ಆದರೆ ಸೋಲಾಗಿದ್ದು ಅವರಿಂದ ಅಂತ ಹೇಳ್ತಿದ್ದಾರೆ. ಸಂಡೂರಿನಲ್ಲಿ ನಾನು ಕೂಡ ಒಳ್ಳೆ ಕೆಲಸ ಮಾಡಿದ್ದೆ ಅನ್ನೋದನ್ನ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ನಾನು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಲ್ಲಿ ಅಂತ ಹೇಳ್ತಿದ್ದಾರೆ. ರಾಮುಲು ಮೇಲೆ ಚಾಡಿ ಹೇಳ್ತಾ ಇಲ್ಲ, ನಾನು ಯಾರಿಗೂ ಚಾಡಿ ಹೇಳೋಕೆ ಹೋಗಿಲ್ಲ ಅನ್ನುವಂಥದ್ದನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ. ನನ್ನ ಮೇಲೆ ಸುಮ್ಮನೆ ಕಳಂಕ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಶ್ರೀರಾಮುಲು ಅವರು ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ಜನಾರ್ದನ್ ರೆಡ್ಡಿ ಅವರು ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಬಳ್ಳಾರಿಗೆ ಎಂಟ್ರಿಯನ್ನ ಅದ್ಧೂರಿಯಾಗಿ, ಕೇವಲ ಜನರ ನಡುವೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿಸ್ಕೊಂಡೆ ಸಾಲದು, ಅದನ್ನ ಒಂದು ರಾಜಕೀಯದ ಗೆಲುವಿನ ಮೂಲಕ ತೋರಿಸ್ಕೊಳ್ಬೇಕು ಅನ್ನೋಂಥ ಹುಮ್ಮಸ್ಸು ಜನಾರ್ದನ ರೆಡ್ಡಿಯವರಲ್ಲೂ ಕೂಡ ಇತ್ತು. ಹಾಗಾಗಿ ರಾಮುಲ್ಗೆ ನನ್ನ ಮೇಲೆ ಸಿಟ್ಟು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಜನಾರ್ದನ್ ರೆಡ್ಡಿ ಅವರು ಕೇಳ್ತಿದ್ದಾರೆ. ನಾನೆಲ್ಲೂ ಕೂಡ ಅವರ ವಿರುದ್ಧ ಹೇಳಕ್ಕೆ ಹೋಗಿಲ್ಲ ಅನ್ನುವಂಥ ಜನಾರ್ದನ್ ರೆಡ್ಡಿ ಅವರ ಮಾತು. ಆದರೆ ಗಾಯದ ಮೇಲೆ ಬರೆ ಎಳೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಶ್ರೀರಾಮುಲು ಅವರ ಆಕ್ಷೇಪ. ರಾಮುಲು ಬೆಳೆಸಿದ್ದೇ ನಾನು, ನನ್ನಿಂದಾಗಿನೇ ಬೆಳೆದವನು ರಾಮುಲು ಅನ್ನುವಂಥದ್ದು ಈಗ ಜನಾರ್ದನ್ ರೆಡ್ಡಿ ಅವರು ಮಾಡ್ಕೊಳ್ತಾ ಇರುವಂಥ ಕ್ಲೇಮು. ಅದು ಅವರ ಕ್ಲೇಮ್. ಆದರೆ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ ಅನ್ನುವಂಥದ್ದು ಶ್ರೀರಾಮುಲು ಅವರ ಸ್ಪಷ್ಟನೆ. ಇಬ್ಬರು ಗೆಳೆಯರು ಬಹಳ ಚೆನ್ನಾಗಿಯೇ ಇದ್ರು. 1990ರ ದಶಕದಿಂದ 2013ರವರೆಗೆ ಚೆನ್ನಾಗಿಯೇ ಇದ್ರು. 11ರಲ್ಲಿ ಇವರು ಅರೆಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಬಹಳ ಆಪ್ತರಾಗಿಯೇ ಇದ್ರು. ಅದು ಈಗ ಏನಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಇಬ್ಬರ ಮಾತುಗಳನ್ನು ನಿಮಗೆ ಒಂದೊಂದಾಗಿ ಕೇಳಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ಇದು ಹೆಚ್ಚು ಹೆಚ್ಚು ಅರ್ಥ ಆಗೋದಕ್ಕೆ ಸಾಧ್ಯ ಆಗತ್ತೆ. ಜನಾರ್ದನ ರೆಡ್ಡಿ ಅವರ ಮಾತು ಹಾಗೂ ರಾಮುಲು ಅವರ ಮಾತನ್ನ ಸಂಡೂರಿನ ವಿಚಾರ. ಮೊಳಕಲ್ಮೂರಿಗೆ ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಆಗಿ ಹೋದಷ್ಟೇ. ನಾಮಿನೇಷನ್ ಆಗಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ದ್ರೋಹ ಶ್ರೀರಾಮುಲುಗೆ. ನಾನು ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ.
ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ. ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯಿತು ಒಪ್ಪಿಸಿಲ್ಲ, ಇನ್ನೊಂದು 2-3 ದಿನಗಳಲ್ಲಿ ಒಪ್ಪಿಸ್ತೀನಿ. ಅಷ್ಟು ಒಳಗಡೆನೆ ರಾಮ್ಲು ಅವರೇ ನೀವು ತಪ್ಪಿದಸ್ತರು, ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡರು ಸಿಟ್ಟಾದ್ರು. ಈ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಮರ್ಡರ್ ಆದ. ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದ್ರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಷನ್ ಕೇಸ್ ಹಾಕಿದ್ರು. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ. ನಮ್ಮ ಮಾವನ್ನ ಸಾಯಿಸ್ಬಿಟ್ರು. ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂತದ್ದು. ಅಂದ್ರೆ ಒಂದ್ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕಾಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಇಲ್ಲಿ ಇಬ್ಬರ ಮಾತುಗಳನ್ನು ನಾವು ನೋಡ್ತಾ ಹೋದಾಗ ಒಬ್ರು ಇನ್ನೊಬ್ಬರ ಬಗ್ಗೆ ಆಪ್ತರಾಗಿದ್ದಾಗ ಆಗಿರುವ ಅನೇಕ ಘಟನೆಗಳು ದುಶ್ಮನ್ಗಳಾದಾಗ ಹೊರಬರುತ್ತೆ. ಈ ಮಿತ್ರರು ಶತ್ರುಗಳಾಗುವಂಥದ್ದು ಇದೆಯಲ್ಲ, ಅದು ರಾಜಕೀಯದಲ್ಲಿ ಅಂತಹ ಮಿತ್ರರು ಶತ್ರುಗಳಾದ್ರು ಅಂತೇಳಿ ಆದರೆ ಅದರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಅದರಿಂದಾಗಿ ಹೊರಬರ್ತಕ್ಕಂತಹ ಮಾತುಗಳ ಸ್ವರೂಪವು ಕೂಡ ನಾವು ಇವರನ್ನು ನಂಬಿದ್ವಾ ಅನ್ನುವಂಥ ಅನುಮಾನವನ್ನು ಹುಟ್ಟಿಸುತ್ತೆ. ಅದೇ ಸ್ವರೂಪದಲ್ಲಿ ಸಾಗ್ತಾ ಇದೆ ಇವರಿಬ್ಬರ ಮಾತಿನ ವೈಖರಿ. ಹಿಂಗಿದ್ರು ಹಿಂಗಾದ್ರು ಅನ್ನುವಂಥದ್ದು. ಮರ್ಡರ್ ಬಾಂಬನ್ನು ಹಾಕಿದ್ದಾರೆ, ಶ್ರೀರಾಮುಲು ಮಾವನನ್ನ ಕೊಂದಿದ್ರು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು ಕಥೆಯನ್ನು ಹೇಳ್ತಿದ್ರೆ, ರೆಡ್ಡಿ ಏನೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿಕೊಂಡು ಶ್ರೀರಾಮುಲು ಅವರು ಹೇಳ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಶ್ರೀರಾಮುಲು ಮಾವನ ಕೊಲೆಗೆ ಶ್ರೀರಾಮುಲು ಕೊಲೆಗೂ ಕೂಡ ಸ್ಕೆಚ್ ಆಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ. ಆದರೆ ಸುಳ್ಳಿನ ಕಂತೆಯ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಂಥವ್ರು ಜನಾರ್ದನ್ ರೆಡ್ಡಿ ಅಂತೇಳಿ ತನ್ನ ಅಂಧಕಾಲത്തിൽ ಮಿತ್ರನ ಬಗ್ಗೆ ಹೇಳ್ತಾ ಇದ್ದಾರೆ ಶ್ರೀರಾಮುಲು. ರಾಜಕೀಯವಾಗಿಯೂ ಕೂಡ ಷಡ್ಯಂತ್ರ ಆಗಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ನಾನು ಅವ್ರನ್ನೆಲ್ಲರ ರೂಪದಲ್ಲೂ ಕೂಡ ಪ್ರೊಟೆಕ್ಟರ್, ನಾನು ಅವರ ರಕ್ಷಕ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿಯವರ ಅಭಿಪ್ರಾಯ. ನಾನು ಶ್ರೀರಾಮುಲುವಿನ ರಕ್ಷಕ ಅಂದರೆ ಯಾರು ಅಂತ ಹೇಳಿದರೆ ಅದು ಜನಾರ್ದನ ರೆಡ್ಡಿ ಅಂತೇಳಿ ಶ್ರೀರಾಮುಲು ಅವರ ಬಗ್ಗೆ ಜನಾರ್ದನ ರೆಡ್ಡಿ ಅವರು ಕ್ಲೇಮ್ ಮಾಡ್ಕೊಳ್ತಾರೆ. ಆದರೆ ರಾಜಕೀಯ ಜೀವನಕ್ಕೆ ಕಳಂಕವನ್ನು ತರ್ತಾ ಇದ್ದಾರೆ ಇವರು ಅನ್ನುವಂಥದ್ದು ಶ್ರೀರಾಮುಲು ಅವರ ಆಕ್ಷೇಪ. ಶ್ರೀರಾಮುಲು ರಕ್ಷಣೆ ಮಾಡಿದ್ದೇ ನಾನು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆದರೆ ಶ್ರೀರಾಮುಲು ಅವರು ಹೇಳ್ತಾರೆ ಜೈಲಿಗೆ ಹೋಗಿ ಬಂದಿರಬಹುದು, ಆದರೆ ತಪ್ಪು ಮಾಡಿಲ್ಲ ಅನ್ನುವಂತಹ ವಿಚಾರಗಳನ್ನು ಶ್ರೀರಾಮುಲು ಅವರು ಹೇಳ್ಕೊಳ್ತಾ ಇದ್ದಾರೆ. ಇಬ್ಬರ ನಡುವೆಯೂ ಕೂಡ ರೌಡಿಸಮ್ ಬೇಡ ಅಂತ ಬುದ್ಧಿವಾದ ಹೇಳಿದ್ದೆ ನಾನು ಅಂತ ಶ್ರೀರಾಮುಲು ಅವರ ಬಗ್ಗೆ ಹೇಳ್ತೇನೆ. ನಿಮಗೆ ರೌಡಿಸಮ್ ಬೇಡಪ್ಪ ಅಂದರೆ ನಾನೇ ಬುದ್ಧಿವಾದ ಹೇಳಿ ಅವನನ್ನು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ರಾಮಾಯಣ ಮಹಾಭಾರತ ಕುರಾನ್ ಇವುಗಳನ್ನೆಲ್ಲವೂ ಕೂಡ ಹೇಳಿ ಅದರ ಮೂಲಕವಾಗಿ ಆತನಿಗೆ ತಿಳುವಳಿಕೆಯನ್ನು ಹೇಳಿ ಬುದ್ಧಿವಾದ ಹೇಳಿ ಆತನನ್ನು ಸನ್ಮಾರ್ಗಕ್ಕೆ ತಂದವನು ನಾನು ಅಂತ ಹೇಳ್ಕೊಂಡು ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಆದರೆ ನನ್ನನ್ನು ಕ್ರಿಮಿನಲ್ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ, ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಇವರು ನಿಂತಿದ್ದಾರೆ ಅನ್ನುವಂಥದ್ದನ್ನು ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಇಬ್ಬರ ಮಾತುಗಳನ್ನು ನಿಮಗೆ ಮಾಡ್ತೀವಿ ಅಂತೇಳಿ ಅವರು ಸತತವಾಗಿ ಅವ್ರ ಇಡೀ ಕುಟುಂಬ ಪ್ಲಾನ್ ಮಾಡ್ತಾನೆ ಇದ್ರು ನಿರಂತರವಾಗಿ. ನನ್ನ ಹತ್ರ ಕೊನೆಗಿನ್ನ ಇನ್ನೇನು ಫೈನಲ್ ಆಯಿತು ಎಲ್ಲ ಮಾಡ್ಕೊಂಡ್ಬಿಟ್ರು. ಇನ್ನೇನಿನ್ನ ನಾಳೆ ನಾಡಿದ್ರಲ್ಲಿ ಇನ್ನ ಕರೆಕ್ಟಾಗಿ ಇನ್ನು ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಬ್ರದರ್ಸ್ನಲ್ಲಿ ಒಬ್ಬರು ನನಗೆ ಅವ್ರ ದೃಷ್ಟಿಗೆ ತಗೊಂಡೋಗಿಲ್ದಂಗೆ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ರಕ್ಷಣೆ ಸಿಗಲ್ಲ ಅಂತೇಳಿ ನನ್ನ ಹತ್ರ ಬಂದಾಗ, ಭಗವಂತ ಅಟ್ಲೀಸ್ಟ್ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಹೇಳಿದ್ದೀರಂತ ಹೇಳಿ ನಾವೆಲ್ಲ ನಮ್ಮ ತಾಯಿ ನಾವೆಲ್ಲ ಕೂಡಿಸಿ ಎಲ್ಲ ವಿಚಾರಗಳನ್ನ ಹೇಳಿ ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪು ನಮ್ಮನ್ನು ಹೆಂಗೆ ಹಿಂಬಾಲಿಸುತ್ತೆ, ಇನ್ನೊಬ್ಬರು ಮಾಡಿದ್ದು ನಾವು ಮಾಡೋದು ಬೇಡ ಅಂತ ಹೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದು. ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮ್ಲು ಅವ್ರು ಹೆಂಗ್ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ. ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ಸ್ರಿ. ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ, ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು. ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮುಲು ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ, ಅದರಿಂದ ತೊಂದರೆ ಆಗಿದೆ ಅಂತ ಮಾತು ಒಂದು ನೋಡ್ಸಿರಿ, ಬೇಕಾದ್ರೆ ಅದು ಸರೆಂಡರ್ ಆಗ್ತೀನಿ. ಅವ್ರು ನಾನು ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದಕ್ಕೋಸ್ಕರ ಈ ರೀತಿ ಮಾಡುತ್ತಾರಲ್ಲ. ಹೀಗೆ ನಾನು ಜಮೀನ್ದಾರರ ವಿರುದ್ಧ ಅಂದರೆ ಯಾರು ಫ್ಯೂಡಲ್ ಸಿಸ್ಟಮನ್ನು ಮಾಡ್ತಾ ಇದ್ರು, ಯಾರು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು, ಫ್ಯೂಡಲ್ ಸಿಸ್ಟಮ್ ಅನ್ನುವಂಥದ್ದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ರು
ಆ ರೀತಿಯಂಥವರ ವಿರುದ್ಧ ನಾನು ಹೋರಾಡಿದ್ದೀನಿ ಹೊರತು ಯಾವುದೇ ಬಡವರಿಗೆ ತೊಂದರೆಯನ್ನು ಕೊಟ್ಟಿಲ್ಲ ಅನ್ನೋದು ಶ್ರೀರಾಮುಲು ಮಾಡ್ತಾ ಇರುವಂಥ ಕ್ಲೇಮು. ಇನ್ನು ಮಂತ್ರಿಗಿರಿ ವರ್ಸಸ್ ಜೈಲು ರಿಲೀಸು ಇವುಗಳ ಬಗ್ಗೆಯೂ ಕೂಡ ನಡೆದಿದ್ದಾವೆ ಮಾತುಗಳು. ಜಾತಿ ನೋಡಿ ರಾಮುಲು ಸ್ನೇಹವನ್ನು ನಾನು ಮಾಡಿಲ್ಲ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರುವಂತಹ ಮಾತು. ತಮ್ಮ ಸ್ನೇಹದ ಬುನಾದಿ ಜಾತಿ ಆಗಿರಲಿಲ್ಲ, ಜಾತಿ ನೋಡಿ ನಾನು ಸ್ನೇಹ ಮಾಡಿರಲಿಲ್ಲ, ಆ ವ್ಯಕ್ತಿಯನ್ನು ನಾನು ಇಷ್ಟಪಟ್ಟು ಆ ವ್ಯಕ್ತಿಯ ಜೊತೆಗೆ ಸ್ನೇಹವನ್ನು ಮಾಡಿದ್ದೀನಿ ಅಂತೇಳಿ. ನಾನು ಹಾದಿ ಬೀದಿಯ ಹುಡುಗ ಅಲ್ಲ ಅನ್ನುವಂಥದ್ದನ್ನು ಶ್ರೀರಾಮುಲು ಅವರು ಕೂಡ ಹೇಳಿದ್ದಾರೆ. ಯಾಕೆಂದರೆ ಎರಡು ಕೈಯಲ್ಲಿ ಚೂರಿ, ಬೆನ್ನಿಗೆ ಮಚ್ಚು ನೇತು ಹಾಕ್ಕೊಂಡಿರುವಂಥದ್ದು, ಅಂದರೆ ಒಂದು ನಿಮಗೂ ಕೂಡ ನಿಮ್ಮ ಕಲ್ಪನೆಗೂ ಬರ್ಬೋದು ಒಬ್ಬ ವ್ಯಕ್ತಿ ಹಿಂಗೆ ಇದ್ದಿರ್ಬೋದು ಅಂತೇಳಿ 1992-93 ಅಂತೆ ರಾಮುಲು ಹಾಗೆ ಇದ್ರು ಅಂತ ಹೇಳುವಂಥದ್ದನ್ನು ರೆಡ್ಡಿಯವರೇ ಹೇಳ್ತಿರುವಂಥದ್ದು, ಬೇರೆ ಯಾರು ಹೇಳ್ತಿಲ್ಲ ಇದನ್ನು. ಶ್ರೀರಾಮುಲು ಅವ್ರನ್ನ ಮಂತ್ರಿ ಮಾಡಿ ಅಂತ ಯಡಿಯೂರಪ್ಪನವರಿಗೆ ಹೇಳಿದ್ದೇ ನಾನೇ ಹೇಳಿ ಅವ್ರನ್ನ ಮಂತ್ರಿ ಮಾಡಿಸಿದೆ. ಯಾವಾಗ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಅವರು ಮಂತ್ರಿ ಆಗ್ತಾರಲ್ಲ 2006ರಲ್ಲಿ, ಆಗ ನಾನೇ ಹೇಳಿ ಯಡಿಯೂರಪ್ಪ ಅವ್ರಿಗೆ ಹೇಳಿ ಮಂತ್ರಿ ಮಾಡಿಸಿದೆ ಅಂತೇಳಿ ಶ್ರೀರಾಮುಲು ಅವರು ಹೇಳ್ತಾರೆ. ನಾನು ಪಕ್ಷ ಕಟ್ಟಿದ್ದೀನಿ, ಬೆಳೆಸಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಆ ಎಲ್ಲ ಕೆಲಸವನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ಮತ್ತು ನಾನು ರಾಜಕೀಯ ಫ್ಯಾಮಿಲಿಯಿಂದ ಬಂದಂಥವನು ಅಂತ ಹೇಳ್ಕೊಂಡು ಅವರು ಕ್ಲೇಮ್ ಮಾಡ್ತಾರೆ. ಮೊಳಕಾಲ್ಮೂರಿನಲ್ಲಿ ನನ್ನ ಸಹಾಯದಿಂದಲೇ ಗೆದ್ದರು. ಯಾಕೆಂದರೆ ಮೊಳಕಾಲ್ಮೂರಿನಲ್ಲಿ 2018ರಲ್ಲಿ ಸ್ಪರ್ಧಿಸಿದಾಗ ರಾಮುಲು ಅವ್ರಿಗೆ ಏನು ಬಳ್ಳಾರಿ ಎಂಟ್ರಿ ಇರಲಿಲ್ಲ, ಅವರು ಮೊಳಕಾಲ್ಮೂರಿನಲ್ಲಿ ಉಳ್ಕೊಂಡಿದ್ದಾರೆ. ಅದು ಅವ್ರ ಫ್ಯಾಕ್ಟ್. ಅವರು ಕೂಡ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ಮೊಳಕಾಲ್ಮೂರಿನಲ್ಲಿ ಕೆಲಸ ಮಾಡಿರುವಂಥದ್ದು ಇತಿಹಾಸದ ಭಾಗವನ್ನೇ. ಆದರೆ ರೆಡ್ಡಿಯಿಂದ ಗೆದ್ದಿದ್ದಲ್ಲ, ಪಕ್ಷದಿಂದ ಗೆದ್ದಿದ್ದು ಅನ್ನೋದನ್ನು ಶ್ರೀರಾಮುಲು ಕೂಡ ಹೇಳ್ತಿದ್ದಾರೆ. ನೋಡಿ, ದುಶ್ಮನ್ಗಳಾದಾಗ ಹೇಗೆ ಒಬ್ಬರು ಇನ್ನೊಬ್ಬರಿಗೆ ಸವಾಲುಗಳು ಹಾಕ್ತಾ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ. ಇನ್ನು ರಾಮುಲು ನನ್ನ ಮಗನ ರೀತಿ ನೋಡ್ಕೊಂಡಿದ್ದೀರಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ದಬ್ಬಾಳಿಕೆ ಮಾಡಿದರೆ ನಾನು ಸಹಿಸೋದಿಲ್ಲ ಅನ್ನೋದನ್ನು ಶ್ರೀರಾಮುಲು ಹೇಳಿದ್ದಾರೆ. ಯಾಕಂದರೆ ಇವರಿಬ್ಬರ ನಡುವಿನ ವೈಮನಸ್ಸಿಗೆ ಇವರಿಬ್ಬರಲ್ಲಿ ನಡೆದಿರುವಂತಹ ಅನೇಕ ಘಟನೆಗಳು ಕಾರಣ ಆಗಿರ್ತವೆ. ಅದನ್ನು ಸದ್ಯಕ್ಕೆ ಇವರಿಬ್ಬರು ಕೂಡ ಬಿಚ್ಚಿ ಇಟ್ಟಿಲ್ಲ, ಹೊರಗಡೆ ತೋರಿಸಿಲ್ಲ ಏನಂತೇಳಿ. ಆದರೆ ಒಬ್ಬರೊಬ್ಬರ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ. ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋಂಥದ್ದು ಸರಿಯಲ್ಲ ಅಂಥೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಜನಾರ್ದನ್ ರೆಡ್ಡಿಯನ್ನು ವಾಪಸ್ ಕರೆಸಿದ್ದೇ ನಾನು, BJPಗೆ ವಾಪಸ್ ಕರೆಸೋದಕ್ಕೆ ನನ್ನ ಪಾತ್ರ ಇತ್ತು, ನನ್ನ ಕೊಡುಗೆ ಇತ್ತು ಅನ್ನೋಂಥದ್ದು ಶ್ರೀರಾಮುಲು ಅವರು ಮಾಡ್ತಾ ಇರುವಂಥ ಕ್ಲೇಮು. ಹೀಗೆ ಇಬ್ಬರ ನಡುವೆಯೂ ಕೂಡ ಏನೇನು ನಡೆದಿದೆ, ಮಂತ್ರಿಗಿರಿ ವರ್ಸಸ್ ಜೈಲು ರಿಲೀಸ್, ಈ ವಿಚಾರಗಳಿಗೆ ಜೈಲಿಂದ ರಿಲೀಸ್ ಮಾಡಿ ಅಂತ ನಾನು ಮೋದಿಗೂ ಕೂಡ ಕೇಳ್ಕೊಂಡಿದ್ದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಆದರೆ ನಾನು ಬೆಳಿತೀನಿ ಅನ್ನುವಂತಹ ಭಯ ಶ್ರೀರಾಮುಲಿಗೆ ಬಂದಿದೆ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಮಾತು. ಅಲ್ಲ, ಇವರು ಹಿಂದೆ MLC ಆಗಿದ್ರು, ಆವಾಗ ಹಾಗೆ ರಾಮುಲಿಗೆ ಭಯ ಇರಲಿಲ್ಲ. ಇವರು ಮಂತ್ರಿ ಆಗಿದ್ರು, ಆಗ ರಾಮುಲಿಗೆ ಭಯ ಇರಲಿಲ್ವ? ಇವರು MLA ಆದ ತಕ್ಷಣವೇ ಇವ್ರು ಬೆಳೀತಾರೆ ಅಂತೇಳಿ ಭಯ ಶುರು ಆಗೋದಕ್ಕೆ ಸಾಧ್ಯ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇಬ್ಬರ ಮಾತನ್ನು ನಿಮಗೆ ಕೇಳಿಸ್ತೀವಿ. ಕೊಯ್ಲೇಷನ್ ಗೌರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರ್ಲಿಕ್ಕೆ ಹೇಳು ಅಂತೇಳಿ. ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದರು. ಆವಾಗೊಂದು ಮಾತು ಹೇಳಿದೆ, ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ, ನಾನು ನ್ಯಾಯ ಮಾಡಲಿಕ್ಕಾಗಲ್ಲ, ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲು ಮಾಡಿರುವಂತ ಇನ್ನೊಂದು ದ್ರೋಹ. ಇವತ್ತು ಬಡವರಿಗೆ ಅನ್ಯಾಯ ಆದಂತ ನಿಂತು ಗಟ್ಟಿಯಾಗಿ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸಂತ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ. ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗ್ಲಿ, ಯಾರೇ ಕೃಪಾ ಆಶೀರ್ವಾದದಿಂದ, ಯಾರೋ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು. ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು, ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ, ಮತ್ತೆ ಇವತ್ತು ಸೋತಿರ್ಬೋದು, ನಾಳೆ ಗೆಲ್ಲಿಬಹುದು. ಅದು ಮುಖ್ಯ ಅಲ್ಲ, ನಮ್ಮ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಇವರ ವಿರುದ್ಧ ಒಂದು ಆರೋಪ ಇತ್ತು, ಈ ಗಣಿದಣಿಗಳ ವಿರುದ್ಧ. ಇವರು ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಈಗ ಕ್ರಿಮಿನಲ್ ಫೈಟ್ ನಡೀತಾ ಇದೆ. ಯಾರು ಕ್ರಿಮಿನಲ್? 14 ವರ್ಷಗಳಲ್ಲಿ ತುಂಬ ಮಾಡಿದ್ದಾರೆ, ತುಂಬ ಬೆಳೆದಿದ್ದಾರೆ ಅಂತ ಇವರು ಹೇಳ್ತಾರೆ. ಅಂದರೆ ತಾನು ಅವರಿಂದ ದೂರ ಆಗಿ 2011ರಲ್ಲಿ ಇವರು ಜೈಲಿಗೆ ಹೋದಂಥವರು. ಸೆಪ್ಟೆಂಬರ್ 5, 2011 ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗ್ತಾರೆ. ಜೈಲಲ್ಲಿದ್ದ ರೆಡ್ಡಿನ ಬಿಡಿಸಿ ತಂದಿದ್ದು ನಾನು ಅಂತೇಳಿ ಅವರು ಕ್ಲೇಮ್ ಮಾಡ್ಕೊಳ್ತಾರೆ. ಅವರು ಬದಲಾಗಿದ್ದಾರೆ ಅಂತೇಳಿ ಇವರು ಹೇಳ್ತಿದ್ದಾರೆ, ಇವ್ರನ್ನ ಬಿಡಿಸ್ಕೊಂಡ್ಬಂದಿದ್ದು ನಾನು ಅಂತ ಅವರು ಹೇಳ್ತಿದ್ದಾರೆ. ರಾಮುಲು ವಿಚಾರಣೆಗೆ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇದು ಸಡನ್ನಾಗಿ ಮುಗಿಸುವಂಥ ವಿಚಾರ ಅಲ್ಲ. ರಾಮುಲುವನ್ನು ಏನಾದರೂ ವಿಚಾರಣೆ ಮಾಡೋದಿದ್ರೆ ಅದು ಸ್ವಲ್ಪ ಸಮಯದಲ್ಲೆಲ್ಲ ಮುಗಿಸುವಂಥದ್ದಲ್ಲ ಅಂತೇಳಿ.
ಕಳಂಕ ತರುವ ಮಾತನ್ನು ನಾನು ಸಹಿಸೋದಿಲ್ಲ, ಎಲ್ಲವನ್ನು ಹೇಳ್ತೇನೆ ಅಂತ ಹೇಳ್ಕೊಂಡು ಶ್ರೀರಾಮುಲು ಅವರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ, ಯಾಕಂದರೆ ನಾನು ನೇರ ಮಾತುಗಾರ ಅನ್ನುವಂಥ ಶ್ರೀರಾಮುಲು ಅವರು ಇದುವರೆಗೆ ಮಾಡ್ಕೊಂಡು ಬಂದಿರುವಂಥ ಕ್ಲೇಮು. ರಾಮುಲು ನನ್ನ ಆಸ್ತಿಯನ್ನೇ ಕಬಳಿಸಿದ್ದಾನೆ ಅಂತ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಹೇಳ್ಕೊಂಡಿದ್ದಾರೆ. ನನ್ನ ಆಸ್ತಿಯನ್ನೇ ಕಬಳಿಸಿದ್ದಾನೆ ಶ್ರೀರಾಮುಲು ತಿಳಿಸಿದ್ದಾರೆ. 25 ವರ್ಷಗಳ ಮುಂದಿನದ್ದನ್ನು ಕೂಡ ಹೇಳಬಲ್ಲ ಸುಳ್ಳುಗಾರ ಅಂತ. ಅಂದರೆ ಹಿಂದಿದ್ದು ಮಾತ್ರ ಅಲ್ಲ, ಮುಂದೆ 25 ವರ್ಷದ ನಂತರ 2050ಕ್ಕೆ ಏನಾಗುತ್ತೆ ಅನ್ನೋದನ್ನು ಕೂಡ ಈಗಲೇ ಹೇಳಬಲ್ಲಂತಹ ಮಾತುಗಾರ, ಸುಳ್ಳುಗಾರ ಅಂತ ಹೇಳ್ಕೊಂಡು ರೆಡ್ಡಿ ಬಗ್ಗೆ ಶ್ರೀರಾಮುಲು ಅವರು ನೋಡಿ, ಕೆಲವೊಮ್ಮೆ ಸತ್ಯ ಬಹಿರಂಗ ಆಗೋದಕ್ಕೆ ಇಂತಹ ಜಗಳಗಳು ಬಹಳ ಮುಖ್ಯವಾದಂಥ ವೇದಿಕೆ ಆಗುತ್ತೆ ಅಂತೇಳಿ. ರಾಜ್ಯದ ಜನಕ್ಕೆ ಇದರಲ್ಲಿ ಬಹಳಷ್ಟು ವಿಚಾರಗಳು ಗೊತ್ತಾಗುವಂತಿದೆ, ಯಾರು ಹಿಂಗೆ ಅಂತ. ರಾಮುಲು ಏನಂತ ಬಳ್ಳಾರಿ ಜನರಿಗೆ ಗೊತ್ತು ಅಂತ ಹೇಳಿ ಇವರು ಹೇಳಿದ್ದಾರೆ. ಬಳ್ಳಾರಿಗೆ ರೆಡ್ಡಿ ಮಾಡಿರೋದಾದ್ರೂ ಏನು ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ರಾಮುಲು ಏನು ಅಂತೇಳಿ ಬಳ್ಳಾರಿಯವ್ರಿಗೆ ಗೊತ್ತು ಅಂತೇಳಿ ಇವರು ಹೇಳ್ತಾರೆ. ರೆಡ್ಡಿ ಏನು ಅಂತೇಳಿ ಅದೇ ಬಳ್ಳಾರಿ ಜನರಿಗೆ ಗೊತ್ತಿರುತ್ತೆ ಏನಿದೆ ಅಂತೇಳಿ. ರಾಮುಲು ಅಕ್ರಮ ಹೇಳೋದಕ್ಕೆ 42 ಎಪಿಸೋಡ್ ಬೇಕು, ಒಂದು ಎಪಿಸೋಡಲ್ಲಿ ಸಾಕಾಗಲ್ಲ, 42 ಎಪಿಸೋಡ್ ಬೇಕಂತೆ ಜನಾರ್ದನ್ ರೆಡ್ಡಿ ಅವರಿಗೆ. ಆದರೆ 3-4 ಎಪಿಸೋಡ್ನಲ್ಲೇ ರೆಡ್ಡಿ ಅಕ್ರಮಗಳನ್ನೆಲ್ಲ ಬಿಚ್ಚಿಡ್ತಿದ್ದೆ. ಅಷ್ಟು ಫಾಸ್ಟಾಗಿ ನಾನೆಲ್ಲವನ್ನು ಕೂಡ ಬಿಚ್ಚಿಡಬಲ್ಲೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಶ್ರೀರಾಮುಲು ಅವರಿದ್ದಾರೆ. ರಾಮುಲು ಏನೇನು ಅಂತ ಬಿಚ್ಚಿಡ್ತೀನಿ ಅಂತ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಹೇಳಿದರೆ, ನನ್ನ ಬಳಿಯೂ ಕೂಡ ದಾಖಲೆ ಇವೆ, ಅದನ್ನು ಬಿಡ್ತೀನಿ ಅಂತ ಹೇಳ್ಕೊಂಡು ಶ್ರೀರಾಮುಲು ಅವರು ಹೇಳಿದ್ದಾರೆ. ಬಹುಶಃ ರಾಜ್ಯದ ಜನರ ಮುಂದೆ ಇನ್ನಷ್ಟು ಫೈಲ್ಗಳು ಓಪನ್ ಆಗುವಂಥದ್ದು ಬಾಕಿ ಇದ್ದಾವೆ, ಕಾಯಬೇಕಾಗಿದೆ. ಬಿಚ್ಚಿಡುವಂತಹ ಮಾತು ಮಾತ್ರ ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಅಂತಂದರೆ 40 ವರ್ಷದ ಕಥೆಯನ್ನು ನಾನು ನಿಮಗೆ 4 ನಿಮಿಷ 40 ನಿಮಿಷ 4 ಗಂಟೆಯಲ್ಲಿ ಹೇಳೋದಕ್ಕೆ ಕಷ್ಟ. ಸೊ ಹಾಗಾಗಿ ಮುಂದೆ, ಯಾಕೆಂದರೆ ಇದಕ್ಕೆ ಸುಮಾರು ಸೀಸನ್ಗಳೇ ಬೇಕು. 40 ವರ್ಷದಂದ್ರೆ ಬಹಳ ಸೀಸನ್ಗಳು ಬೇಕು. ಗೇಮ್ ಚೇಂಜರ್ ಅಲ್ರಿ ಜನಾರ್ದನ್ ರೆಡ್ಡಿ ಅವರು. 42 ಎಪಿಸೋಡ್ಗಳು ಹೇಳ್ದಾರೆ. 42 ಎಪಿಸೋಡ್ ಬೇಡ್ರಿ, 3-4 ಎಪಿಸೋಡ್ ಅಲ್ಲೇ ಇಟ್ಕೊಟ್ಬಿಡ್ತೀನಿ. ಅದು ಏನ್ ಮಾಡಿದಾನೆ ನೋಡೋಣ. ಪಾಪ ಅವ್ರಿಗೆ 47 ಎಪಿಸೋಡ್ ಬರೋ ತನಕ ಏನೇನ್ ದಾಖಲಾತಿ ರಿಲೀಸ್ ಮಾಡ್ತಾನೆ ನೋಡ್ಕೊಂಡು ನಾನು ಒಂದು ಒಳ್ಳೆ ದಾಖಲಾತಿ ಎಲ್ಲ ಏನೇನ್ ಮಾಡಿದೆ ಎಲ್ಲ ದಾಖಲಾತಿ ನಾನು ಬಿಡುಗಡೆ ಮಾಡ್ತೀನಿ. ಹೀಗೆ ಇಲ್ಲಿಗೆ ನಿಂತಿಲ್ಲ, ಏನೇನು ದಾಖಲಾತಿ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ವಿಚಾರ. ಆದರೆ ಕರ್ಮದ ಫಲವನ್ನು ಮಾತನಾಡ್ತಾರೆ. ದಾರಿಲಿ ಹೋಗೋರೆಲ್ಲ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಅವರು ಕೂಡ ಎಲ್ಲಿಂದ ಬಂದವರು, ಅವರ ಬ್ಯಾಕ್ಗ್ರೌಂಡನ್ನು ಕೂಡ ಸ್ವಲ್ಪ ಅವರು ನೆನಪು ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅವರು ಈಗ ಆ ರೀತಿಯಿಂದ ಮಾತನ್ನು ಹೇಳಿದ್ದಾರೆ. ನಾನು ಸ್ಲಮ್ನವನು, ಸ್ಲಮ್ನಿಂದಲೇ ಎದ್ದು ಬರ್ತೀನಿ ಅಂತ ಹೇಳ್ಕೊಂಡು ಶ್ರೀರಾಮುಲು ಹೇಳ್ತಾರೆ. ಅವ್ರದ್ದು ಯಾಕೆಂದರೆ ಪಕ್ಕ ಬೀದಿ, ನಾನು ಸ್ಲಮ್ಮಿಂದ ಬಂದಂಥವನು, ನಾನು ಅದರಲ್ಲೇ ಮಾತಾಡ್ತೀನಿ ಅಂತ. ರೆಬೆಲ್ಸ್ ಜೊತೆ ರಾಮುಲು ಸೇರಬಾರ್ದು ಅಂತ ಹೇಳ್ಕೊಂಡು ಇವರು ಸಲಹೆಯನ್ನು ಕೊಟ್ಟಿದ್ದಾರೆ. ರೆಬೆಲ್ಸ್ ಸಭೆಗೆ ನಾನು ಎಂದಾದರೂ ಹೋಗಿದ್ದೀನಾ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಜೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳಲಿದ್ದೇಳಿ ಇವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸಣ್ಣವರು ಬೇಡ ಅಂತಲೇ ಎಲೆಕ್ಷನ್ ಸಂಸ್ಕೃತಿಯನ್ನು ತರ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಶ್ರೀರಾಮುಲು ಅವರು ಹೇಳಿದ್ದಾರೆ. ಕರ್ಮ ಯಾರನ್ನು ಬಿಡೋದಿಲ್ಲ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರ ಅಭಿಪ್ರಾಯ. ತಪ್ಪು ಯಾರೇ ಮಾಡಿದರೂ ಎಲ್ಲರೂ ಅನುಭವಿಸ್ತಾರೆ ಅನ್ನುವಂಥದ್ದು ಶ್ರೀರಾಮುಲು ಅವರ ನಂಬಿಕೆ. ದೇವರ ಬಳಿ ಹೋಗಿ ಕ್ಷಮೆ ಕೇಳಲಿ ಅಂತ ಕೇಳಿದ್ದಾರೆ. ಆದರೆ ಹೈಕಮಾಂಡ್ಗೆ ಹೋಗಿ ಎಲ್ಲವನ್ನು ಕೂಡ ಹೇಳಿ ಬರ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಬ್ಬರು ದೋಸ್ತಿಗಳು ದುಶ್ಮನಿಗಳಾಗಿ ಹೆಂಗೆಲ್ಲ ಮಾತನಾಡ್ತಿದ್ದಾರೆ ಅನ್ನೋದು ನಿಮಗೆ ಹೇಳ್ತೀನಿ. ನಾನು ಕೊನೆಗೆ ಹೇಳುವುದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ, ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ ಮೇಲೆ ಬಿದ್ದು, ನನ್ನ ಸ್ನೇಹಿತನಿಗೆ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತ ಹೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ, ಯಾಕೆಂದರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ನು. ನನ್ನ ಕಣ್ಮುಂದೆನೇ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಬಿಡ್ತೇನೆ. ಇಲ್ಲಪ್ಪ, ಎಲ್ಲ ವಿಚಾರಗಳು ತಿಳಿಸ್ಬೇಕಪ್ಪಣ್ಣ, ನಾನು ತಿಳಿಸಿ ಬರ್ತೀನಿ. ಇಲ್ಲ ಇವಾಗ ಏನು ಹೋಗ್ತಾ ಇಲ್ಲಪ್ಪಣ್ಣ. ನಾನು ಟೈಮ್ ಕೇಳ್ತಾ ಇದ್ದೀನಿ. ಟೈಮ್ ಕೇಳ್ದಂತ ಟೈಮಲ್ಲಿ ಅದು ಕೂಡಿ ಬಂದಂತ ಟೈಮಲ್ಲಿ ಹೋಗಿ ಹೇಳಿ ಬರ್ತೀನಪ್ಪಣ್ಣ. ಆಲ್ರೆಡಿ ಹಿಂಗ ಆಗಿದೆ ಅಂತೇಳಿ ಮಾಹಿತಿ ತಿಳಿಸಿದ್ದೀನಿ. ಅವ್ರಿಗೂ ನನ್ನ ಬಗ್ಗೆ ಗೊತ್ತಿದೆ ಏನ್ ಮಾಡ್ತಾನೆ ರಾಮುಲು ಅನ್ನಂಥದ್ದು. ಅವ್ರು ತಿಳಿಸಿದ್ದೀನಿ. ರಾಮುಲು ನಾನು ಬರ್ಬೇಕು ಅಂದ್ಕೊಂಡಿ ಅಂದ್ರೆ ರಾಮುಲು ಒಂದು ಡೇಟ್ ಕೊಡ್ತೀವಿ ಬರ್ರಿ ಅಂತ. ಅವರು ಕನಕದುರ್ಗಮ್ಮನ ಬಳಿಯಲ್ಲಿ ಹೋಗಿ ಕ್ಷಮೆ ಕೇಳ್ತಾರೋ, ಸುಗ್ಗಲಮ್ಮನ ಬಳಿಯಲ್ಲಿ ಹೋಗಿ ಕ್ಷಮೆ ಕೇಳ್ತಾರೋ ಗೊತ್ತಿಲ್ಲ. ಆದರೆ ಒಟ್ಟಲ್ಲಿ ದೇವಿಯ ಬಳಿ ಹೋಗಿ ಕ್ಷಮೆ ಕೇಳಿ ಎದುರುಕೊಂಡು ಕೇಳ್ಕೊಳ್ತಿದ್ದಾರೆ. ನೋಡ ಕರ್ಮ ಸಿದ್ಧಾಂತ ಯಾರ್ಯಾರ್ದು ಯಾವ್ಯಾವ ಕರ್ಮಗಳಿದ್ದಾವೆ ಅನ್ನುವಂಥದ್ದು ರಾಜ್ಯದ ಜನ ಕೂಡ ನೋಡ್ಬೋದು. ಇನ್ನು ದೋಸ್ತಿಗಳ ದುಶ್ಮನಿಯ ವಿಚಾರದಲ್ಲಿ ಕೆಲವು ಅಂಶವನ್ನು ನಾವು ಇಲ್ಲಿ ಪಾಯಿಂಟ್ ಔಟ್ ಮಾಡಲೇಬೇಕು. ಜೀವದ ಗೆಳೆಯರಂತೆ ಇದ್ದಂಥವರ ನಡುವೆ ಈಗ ದ್ವೇಷದ ಬೆಂಕಿ ಹತ್ತಿಕೊಂಡಿದೆ. ಈಗ ಶ್ರೀರಾಮುಲು
ಮಚ್ಚು ಚೂರಿ ಹಿಡಿದಿದ್ರು ಅಂತೇಳೆಲ್ಲ ರೆಡ್ಡಿಯವರು ಹೇಳ್ಕೊಂಡಿದ್ದಾರೆ. ಆ ರೀತಿ ಅಂತ ಅವರ ಒಂದು ಪಿಕ್ಚರೈಸೇಷನ್ ಕೊಟ್ಟಿದ್ದಾರೆ. ಹೆಂಗಿದ್ರು ರೆಡ್ಡಿ ಇದು ಶ್ರೀರಾಮುಲು ಅನ್ನೋದನ್ನ ರೆಡ್ಡಿಯವರು ಬಾಯಿದ್ಲೇ ಬಂದಿದೆ. ಆದರೆ ನಾನು ಹಾದಿ ಬೀದಿಲಿ ಬೆಳೆದು ಬಂದಂಥ ಹುಡುಗ ಅಲ್ಲ ಅಂತ ಹೇಳ್ಕೊಂಡು ರಾಮುಲು ಅವರು ಕೂಡ ತಿರುಗೇಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹಾದಿ ಬೀದಿಲಿ ಬೆಳೆದು ಬಂದಂತಹ ಹುಡುಗ ಅಲ್ಲ ಅಂತೇಳಿ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಧಾ ಮೋಹನ್ ದಾಸ್ ಮತ್ತು BY ವಿಜೇಂದ್ರ ವಿರುದ್ಧ ಕೂಡ ಶ್ರೀರಾಮುಲು ಅವರು ಕೆಂಡಾಮಂಡಲರಾಗಿ ಮಾತನಾಡಿದ್ದಾರೆ. ಇಂಥ ಅಧ್ಯಕ್ಷ ನನ್ನ ರಕ್ಷಣೆಗೆ ಬರಲಿಲ್ಲ ಅಧ್ಯಕ್ಷ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದರೆ ಶ್ರೀರಾಮುಲು ಸಿಟ್ಟಿನ ನಡುವೆನೇ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ. ಯಾಕಂದರೆ ಅವರು ಕೂಡ ಇದನ್ನು ಬಯಸಿದ್ರೋ ಏನೋ ಆ ಕಾರಣಕ್ಕಾಗಿ ಅವರು ಕೂಡ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು ರಾಮುಲುವೋ ರೆಡ್ಡಿಯೋ ಅಂತೇಳಿ. BJPಗೆ ಯಾರು ಹಾಗಾದರೆ ಯಾರ ಬೆಂಬಲಕ್ಕೆ ನಿಲ್ತಾರೆ BJP ನಾಯಕರು? BJP ರಾಜ್ಯ ನಾಯಕತ್ವ ಈಗ ಯಾರ ಬೆನ್ನಿಗೆ ನಿಲ್ಲುತ್ತೆ? ಶ್ರೀರಾಮುಲು ಬೆನ್ನಿಗೆ ನಿಲ್ಲುತ್ತೋ ಅಥವಾ ಜನಾರ್ದನ್ ರೆಡ್ಡಿ ಅವರ ಬೆನ್ನಿಗೆ ನಿಲ್ಲುತ್ತೋ? ಶ್ರೀರಾಮುಲು ಬೆಂಬಲಕ್ಕೆ ನಿಲ್ತಾರೋ ಅಥವಾ ಜನಾರ್ದನ್ ರೆಡ್ಡಿಯನ್ನು ಬೆಂಬಲಿಸ್ತಾರಾ ಅನ್ನುವಂತಹ ಪ್ರಶ್ನೆಯೂ ಇದೆ, ಕುತೂಹಲವೂ ಕೂಡ ಇದೆ. ಯಾಕಂದರೆ ಬಳ್ಳಾರಿಯಲ್ಲಿ ಕಮಲ ಅರಳಿಸಿದ್ದಂಥದ್ದು ರಾಮುಲು ರೆಡ್ಡಿ ಜೋಡಿ, ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. 1999ರಲ್ಲಿ ಸುಷ್ಮಾ ಸ್ವರಾಜ್ ಅವರು ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧೆಯನ್ನು ನಡೆಸಿದಾಗ ಒಂದು ಒಳ್ಳೆಯ ಫೈಟನ್ನು ಕೊಡೋದಕ್ಕೆ ಸಾಧ್ಯ ಆಗೋದಕ್ಕೆ ಕಾರಣ ಆಗಿದ್ದು ಕೂಡ ಇದೇ ರೆಡ್ಡಿ ಸಹೋದರ ರೆಡ್ಡಿ. ನಂತರ 2004ರಲ್ಲಿ ರಾಮುಲು ಅವರು ಗೆಲ್ಲುವಂಥದ್ರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರವೂ ಕೂಡ ಇತ್ತು. ಕರುಣಾಕರ್ ರೆಡ್ಡಿ ಅವರು ಗೆದ್ದಾಗ ಅದು ಕೂಡ ಈ ರೆಡ್ಡಿ ರಾಮುಲು ಜೋಡಿಯ ಕಾರಣಗಳೇ ಇದ್ವು. ಪಕ್ಷ ಕಟ್ಟಿದಂತಹ ನಾಯಕರಿಂದಲೇ ಈಗ ಪ್ರತಿಷ್ಠೆಯ ಬಡಿದಾಟ ಶುರುವಾಗಿದೆ. ನನ್ನಿಂದ ಗೆದ್ದಿದ್ದು ಇದು ಈಗ ಶುರುವಾಗಿದೆ ಇಬ್ಬರ ನಡುವೆ. BJPಯ 2008ರ ಚುನಾವಣಾ ಗೆಲುವಿನಲ್ಲಿ ರೆಡ್ಡಿ ರಾಮುಲು ಮಹತ್ವದ ಪಾತ್ರವನ್ನು ನಿಭಾಯಿಸಿದ್ರು. ಇಡೀ ಕರ್ನಾಟಕದಲ್ಲಿ ಅವರ ಪಾತ್ರ ಬಹಳ ಮಹತ್ವದಿತ್ತು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ BJP ಅಧಿಕಾರದ ಗದ್ದುಗೆಯನ್ನು ಬರೋದಕ್ಕೆ ಬಳ್ಳಾರಿಯ 9 ಪೈಕಿ 8 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ರು. ಅವತ್ತು ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕನಾಗಿ ಈಗಾಗಲೇ ಶ್ರೀರಾಮುಲು ಅವರು ಬೆಳೆದಿದ್ದಾರೆ. ಅವರು ಕೇವಲ ಬಳ್ಳಾರಿ ಮಾತ್ರ ಅಲ್ಲ, ಚಿತ್ರದುರ್ಗ ಭಾಗದಲ್ಲೂ ಕೂಡ ದೊಡ್ಡ ಜನಪ್ರಿಯತೆಯನ್ನು ಹೊಂದಿರತಕ್ಕಂತಹ ನಾಯಕ, ಗದಗದಲ್ಲೂ ಕೂಡ. ಬಳ್ಳಾರಿಗೆ ಎಂಟ್ರಿ ಇಲ್ಲದ ವೇಳೆ ಗಂಗಾವತಿಯಲ್ಲಿ ನಿಂತು ಶಾಸಕರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಅವರಿಗೆ ಬಳ್ಳಾರಿಗೆ ಎಂಟ್ರಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಎಲೆಕ್ಷನ್ ಅನ್ನ ಎದುರಿಸಿದ್ರು. ಗಂಗಾವತಿಯಲ್ಲಿ ಗೆದ್ದು ಬಂದಿದ್ದಾರೆ ಈಗ ಅವರು. ಹಾಗಾಗಿ ಅವರು ಕೂಡ ತನ್ನ ತಾಕತ್ತನ್ನ ಪ್ರದರ್ಶನ ಮಾಡಿದ್ದಾರೆ. ರೆಡ್ಡಿ ರಾಮುಲು ನಡುವಿನ ಜಿದ್ದಾಜಿದ್ದಿಯಲ್ಲಿ ಯಾರ ಪರ ನಿಲ್ತಾರೆ ರಾಜ್ಯ ನಾಯಕರು ಅನ್ನುವಂತಹ ಪ್ರಶ್ನೆ ಇದೆ. ಈಗ ಯಾರ ಪರವಾಗಿ ನಿಲ್ತಾರೆ, ಯಾರನ್ನ ಬೆಂಬಲಿಸ್ತಾರೆ, ಯಾವ ಸ್ವರೂಪದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದನ್ನ ನೋಡಬೇಕು. ಆದರೆ ಈ ಸಂದರ್ಭದಲ್ಲಿ ಆಪ್ತರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅನ್ನುವಂಥದ್ದು ಕೂಡ ಒಂದು ಮಾಹಿತಿ. ಆಪ್ತರೊಂದಿಗೆ ಸಭೆ ಮಾಡ್ತಿರುವಾಗಲೇ ಹೈಕಮಾಂಡ್ನಿಂದಲೂ ಕೂಡ ಬುಲಾವ್ ಬಂದಿದೆಯಂತೆ. ಶ್ರೀರಾಮುಲು ಅವರಿಗೆ ಕರೆ ಮಾಡಿ ಬುಲಾವ್ ಕೊಟ್ಟಿದ್ದಾರೆ JP ನಡ್ಡಾ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಗೆ ಬಂದು ಎಲ್ಲವನ್ನು ಕೂಡ ಚರ್ಚಿಸುವಂತೆ JP ನಡ್ಡಾ ಅವರು ಹೇಳಿದ್ದಾರೆ. ಯಾಕಂದ್ರೆ ಬಿಸಿ ಸಡನ್ ಆಗಿ ಎಲ್ಲರಿಗೂ ಕೂಡ ತಟ್ಟಿದೆ. ಶ್ರೀರಾಮುಲು ಆಗ್ಲೇ ನಾನು ಹೇಳ್ದಂಗೆ ಅವರು ಒಬ್ಬ ಪ್ರಮುಖ ನಾಯಕ, BJPಯ ಅತ್ಯಂತ ಪ್ರಮುಖ ನಾಯಕ. ಸೋತಿರಬಹುದು ಅವರು, ಆದರೆ ಅವರು ಅತ್ಯಂತ ಪ್ರಭಾವಿ ನಾಯಕ. ಆತುರದ ನಿರ್ಧಾರ ಕೈಗೊಳ್ಳಬೇಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟು ಮುಂದಿನ ವಾರ ದೆಹಲಿಗೆ ಬರುವುದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ದೆಹಲಿಗೆ ಬರುವುದಾಗಿ JP ನಡ್ಡಾ ಅವರಿಗೆ ಶ್ರೀರಾಮುಲು ಅವರು ಕೂಡ ತಿಳಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಅವರು ಇವತ್ತು ಸಭೆಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿನೇ ಅವರಿಗೆ ಕರೆ ಬಂದಿತ್ತು. आपको पता ही नहीं सर इसके बारे में? नहीं सर, डिस्टर्ब कभी नहीं सर. आपके बारे में मैं बल्लारी का आइटम कभी आपको पार्टी कर नहीं सर, कभी नहीं करेंगे सर. कभी वो तो माँ ही नहीं सर, कभी तो सर तो कभी नहीं करेंगे आप. हाँ सर. हाँ सर, मैं भी दिल्ली आ जाता हूँ सर. आज को आपसे मिलता हूँ सर. मैं नेक्स्ट वीक आ जाता हूँ सर. नहीं श्योर सर, पार्टी के साथ एक को मैं स्टेटमेंट कर देता हूँ सर. हाँ सर. बाद में आपको मैं क्लैरिटी से जो कुछ भी है आपको बताता हूँ सर. बाद में जो कुछ भी आप बोलते हैं मैं सुनता हूँ सर. ओके, थैंक यू सर. थैंक यू. नाइस स्पीकिंग टू यू. No sir. I know that sir. I never take in my heart sir actually. Joshi ji, he told everything to you, no sir. Actually, what happened in core committee,
That is only, I think, misunderstand Radha Mohan Ji Agarwal, sir. I don't know what he think. Okay. Okay. Thank you, sir. Thank you, sir. Thank you. ರಾಮುಲು ಅವರು ನೇರವಾಗಿ ಮೆಸೇಜನ್ನು ಹೈಕಮಾಂಡಿಗೆ ಯಾವ ಸ್ವರೂಪದಲ್ಲಿ ಸಲ್ಲಿಸಿದ್ದಾರೆ ನೋಡಿ. ಒಂದು ಮಾತನ್ನು ಅವರು ಹೇಳಿದ್ದಾರೆ, ರಾಧಾ ಮೋಹನ್ ಅಗರ್ವಾಲ್ ಅವರು ಈ ರೀತಿಯಾಗಿ ನನ್ನ ಮೇಲೆ ಕೋರ್ ಕಮಿಟಿಯಲ್ಲಿ ಹಂಗೆಲ್ಲ ಹೇಳಿದರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನೇರವಾಗಿ ಈ ವಿಚಾರಗಳನ್ನು ಹೈಕಮಾಂಡಿಗೆ ತಿಳಿಸಬೇಕು ಅನ್ನೋದ್ರ ಕಡೆಗೆ ಅವರು ಕೂಡ ಮುಂದಾಗಿದ್ದಾರೆ. ಇಲ್ಲಿ ಜೆ ಪಿ ನಡ್ಡಾ ಅವರಿಂದ ಕರೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅವರು ಯಾರ ಜೊತೆ ಮಾತನಾಡಿದ್ದಾರೆ ಅಂತ ಕನ್ಫರ್ಮ್ ಮಾಡಿಲ್ಲ. ಆದರೆ ಶ್ರೀರಾಮುಲು ಅವರು ಜೆ ಪಿ ನಡ್ಡಾ ಅವ್ರ ಜೊತೆಗೆ ಮಾತನಾಡಿದರೆ ನಡ್ಡಾ ಅವ್ರನ್ನ ಭೇಟಿಯಾಗುವಂಥ ಸಾಧ್ಯತೆ ಇದ್ದೇ ಇದೆ. ಅಲ್ಲಿಗೆ ಬಂದಾಗ ನಾನು ಕ್ಲಾರಿಟಿ ಕೊಡ್ತೀನಿ ಅನ್ನೋಂಥ ಮಾತನ್ನು ಶ್ರೀರಾಮುಲು ಕೂಡ ಹೇಳಿದ್ದಾರೆ. ಯಾಕಂದರೆ ಶ್ರೀರಾಮುಲು ಬಿ ಜೆ ಪಿಗೆ ಅತ್ಯಂತ ಪ್ರಮುಖ ಮತ್ತು ಪ್ರಭಾವಿ ನಾಯಕ. ಅವ್ರನ್ನ ಅಷ್ಟು ಸುಲಭವಾಗಿ ಬಿ ಜೆ ಪಿ ಕಳ್ಕೊಳ್ಳೋದಕ್ಕೆ ಸಿದ್ಧ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ನಡುವೆ ಇನ್ನೊಂದು ಬೆಳವಣಿಗೆ ಮಾತ್ರ ರಾಮುಲು ಸುತ್ತಲಿನೇ ನಡೆದಿದೆ. ಅದನ್ನು ನಿಮಗೆ ಎರಡನೇ ಸುದ್ದಿಯಲ್ಲಿ ತೋರಿಸ್ತೀನಿ. ಸತೀಶ್ಗೆ ರಾಮುಲು ಪರ್ಯಾಯ, ಕೈಪಾಳ್ಯಕ್ಕೆ ರೆಡ್ಡಿ ಬಾಂಬ್, ಕೈ ಕಮಲ ನಾಯಕರ ತಳಮಳ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೈ ಹಿಡಿತಾರ ರಾಮುಲು. ಈಗ ಬಿಜೆಪಿಯಲ್ಲಿ ಮುನಿಸಿಕೊಂಡಿರುವಂತಹ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ತಾರಾ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆಗಳು ಇದ್ದೇ ಇರುವಂಥದ್ದು. ಯಾಕಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ, ಬದಲಿಗೆ ಇದನ್ನ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯ ನಾಯಕನಾಗಿ ಶ್ರೀರಾಮುಲು ಅವ್ರನ್ನ ಸೆಳೆಯುವಂತಹ ಪ್ರಯತ್ನ ಸಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮಾತಿನಿಂದಾಗಿ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಕಿಚ್ಚು ಹತ್ತಿಕೊಂಡಿದೆ. ಯಾಕೆಂದ್ರೆ ಶ್ರೀರಾಮುಲು ಅಲ್ಲಿ ಸಿಟ್ಟಾಗಿದ್ದಾರೆ, ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರುವಂಥದ್ದು. ಇದನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿರೋದ್ರಿಂದಾಗಿ ನಿಜಕ್ಕೂ ಹಾಗಾದರೆ ಕಾಂಗ್ರೆಸ್ಗೆ ಸೇರ್ತಾರಾ ರಾಮುಲು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಸಂಡೂರು ಸೋಲಿಗೆ ಹೊಣೆ ಮಾಡಿದ್ದಕ್ಕೆ ಶ್ರೀರಾಮುಲು ಅವರು ಸಿಟ್ಟಾಗಿದ್ದಾರೆ ಮತ್ತು ಬಿಜೆಪಿ ಉಸ್ತುವಾರಿ ವಿರುದ್ಧವೇ ಸಮರ ಸಾರಿದ್ದಾರೆ. ಶ್ರೀರಾಮುಲು ಓಪನ್ ಆಗಿ ಬಿಜೆಪಿ ರಾಜ್ಯ ಉಸ್ತುವಾರಿ ವಿರುದ್ಧ ಓಪನ್ ಆಗಿ ಅವರು ಸಮರವನ್ನು ಸಾರಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಶೀಘ್ರವೇ ಹೈಕಮಾಂಡ್ಗೂ ಕೂಡ ವರದಿಯನ್ನು ನೀಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಪ್ರತ್ಯೇಕ ಸಭೆಯನ್ನು, ತನ್ನ ಆಪ್ತರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸೇರೋದಕ್ಕೆ ಶ್ರೀರಾಮುಲು ಅವರು ತುದಿಗಾಲ ಮೇಲಿನಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಜನಾರ್ದನ ರೆಡ್ಡಿ ಅವರು ಬೇರೆ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಗೆ ಪರ್ಯಾಯ ನಾಯಕನಾಗಿ ಶ್ರೀರಾಮುಲು ಅವ್ರನ್ನ ಬೆಳೆಸೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಶ್ರೀರಾಮುಲು ಕರೆತರೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ರೆಡ್ಡಿ ಅವರ ಅಭಿಪ್ರಾಯ. ರೆಡ್ಡಿ ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ. ಅಂದ್ರೆ 40 ವರ್ಷಗಳು ನಾನು ಮಾಡಿರುವಂತ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯಿತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದೆ 137 ಗೆದ್ದಾರಣ್ಣ. ನಮ್ ಇವತ್ತು ಸೋತಂತವನ್ ರಾಮ್ಲು ಸೋತಂತವ್ರಣ್ಣ. ಅಲ್ಲ, ಪ್ರಬಲ ನಾಯಕರಾದ ನಾನು ಏನ್ ಮಾಡಕ್ಕಾಗುತ್ತೆ? ಅಲ್ಲ, ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತವಣ್ಣ, ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನೋವಾದಂತ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಣ್ಣ. ಹಂಗಾಗಿ ಅವ್ರು ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆ ಅವ್ರನ್ನ ಮಟ್ಟಾಕಕ್ಕ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನ್ಯಾರು? ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಹೀಗೆ ದೋಸ್ತಿಗಳು ದುಶ್ಮನ್ಗಳಾಗಿ ಸಾಕಷ್ಟು ವಿಚಾರಗಳಲ್ಲಿ ಬೈದಾಡ್ಕೊಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವ ಸ್ವರೂಪದ ತಿರುಪುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿದೆ ಅಷ್ಟೇ. ಇದು ಇವತ್ತಿನ ಚದುರಂಗ. ನಮಸ್ಕಾರ.